ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗುತ್ತೆ 8 ವರ್ಷ ನಂತರ ನಾನು ಒಳ್ಳೆ ಫ್ರೆಂಡ್ ಜೊತೆಗೆ ಸಿನಿಮಾ ಮಾಡ್ತಿರೋದು. ಆ್ಯಂಡ್ ಭರ್ಜರಿ ಇಲ್ಲೇ ಮುಹೂರ್ತ ನಡೆದಿದ್ದು ಸಿನಿಮಾ. ಸೊ ಈ ಸಿನಿಮಾ ಕ್ರಿಮಿನಲ್ ಕೂಡ ಇಲ್ಲೇ ಮುಹೂರ್ತ ನಡೆದಿದೆ. ತುಂಬಾ ಖುಷಿ ಇದೆ. ಈ ಒಂದು ಹೊಸ ತಂಡದ ಜೊತೆಗೆ ನಾನು ಅಸೋಸಿಯೇಟ್ ಆಗ್ತಿದ್ದು. ಇಲ್ಲಿ ಧ್ರುವ ಜೊತೆ ಕೆಲಸ ಮಾಡಿದ್ದೀನಿ, ಐಟಿ ಸರ್ ಜೊತೆ ಕೆಲಸ ಮಾಡಿದ್ದೀನಿ, ಇಲ್ಲಿ ಮಾಸ್ ಜೊತೆ ಕೆಲಸ ಮಾಡಿದ್ದೀನಿ, ಸಂಜಯ್ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಫಸ್ಟ್ ಟೈಮ್ ನನ್ನ ಮತ್ತೆ ಗೋಲ್ಡ್ ಮೈನ್ಸ್ ಕಂಪನಿ ಜೊತೆ ಅಸೋಸಿಯೇಷನ್ ಆಗ್ತಿರೋದು ಈ ಒಂದು ಸಿನಿಮಾಗೆ. ಸೊ ಅವರು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಮೊದಲನೇ ಚಿತ್ರ ಇದು ಕ್ರಿಮಿನಲ್. ಆ್ಯಂಡ್ ಹಾರ್ಟ್ಲಿ ವೆಲ್ಕಮಿಂಗ್ ಯು ಸರ್. I'm welcoming you, heartily welcome to our industry. Full friends ಆಗಿ ಹಾಗೆ ಆಕ್ಚುಲಿ ಕಾರಣವಾಗಿ ನಾನು ಸಿನಿಮಾ ಮಾಡಿದ್ದು. ನಾನು ಫಸ್ಟ್ ನನಗೆ ಕಾಲ್ ಬಂದಿದ್ದು ಧ್ರುವ ಇಂದ. ಏನ್ ಮಾಡ್ತಿದ್ಯಾ? ಓಕೆ, ಸಿನಿಮಾ ಮಾಡ್ತಿದ್ದೀನಿ ನಾನು, ಹೆಂಗಿದೆ ಡೇಟ್ಸ್ ಅಂತ ಕೇಳಿದ್ದು. ಅದೇ ಡೇಟ್ಸ್ ಶೂಟಿಂಗ್ ಇದೆ, ಹಿಂಗಿದೆ, ಹಾಗೆ ಐ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಮೈ ಫಿಲ್ಮ್, ನೆಕ್ಸ್ಟ್ ಮಾಡುವಂಥ ಸಿನಿಮಾ. ಯಾರು ಏನು ಯಾವ ಪ್ರೊಡಕ್ಷನ್ ಯಾವ ಡೈರೆಕ್ಟರ್ ಅಂತ ಕೇಳಿಲ್ಲ. ಐ ಜಸ್ಟ್ ಸೆಟ್ ಎಸ್. ಯಾಕೆ ಅಂದರೆ ನಾನು ಕೇಳ್ಪಟ್ಟಿದೆ ನೆಕ್ಸ್ಟ್ ಕತೆ ಇದ್ರು ಅವರು ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಒಂದು ಕಲ್ಟ್ ಬೇಸ್ ಅಂಡ್ ರಿಯಲ್ ಲವ್ ಸ್ಟೋರಿ ಸಬ್ಜೆಕ್ಟ್ ಮಾಡ್ತಿದ್ದಾರೆ ಅಂತ. ಸೊ ತುಂಬಾ ಎಕ್ಸ್ಪೆರಿಮೆಂಟಲ್ ರೋಲ್ ಪ್ಲೇ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟಿದೆ. ಬಟ್ ಧ್ರುವ ಹಿಮ್ಸೆಲ್ಫ್ ಕಾಲ್ಡ್ ಮೀ ಅಂಡ್ ವೆನ್ ಹಿ ಅಪ್ರೋಚ್ಡ್ ಮೀ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್, ಐ ವಾಸ್ ವೆರಿ ಹ್ಯಾಪಿ ಅಂಡ್ ಐ ವಿದೌಟ್ ಸೆಕೆಂಡ್ ಥಾಟ್ ಐ ಸೆಡ್ ಎಸ್, ಮಾಡ್ತೀನಿ ಅಂತ ಹೇಳಿದ ಕೂಡಲೇ ಅವರು ರಾಜ್ಪುರಿ ಅವ್ರನ್ನ ನಮ್ಮ ಮನೆಗೆ ಕಳಿಸಿ ಸ್ಟೋರಿ ನರೇಶನ್ಗೆ ನನಗೆ ಹೇಳಿದ್ರು. ಆ್ಯಂಡ್ ಡೈರೆಕ್ಟರ್ ಸರ್ ಯಾವ ಮನೆಗೆ ಬಂದು ಸ್ಟೋರಿ ಕತೆ ಹೇಳ ಸ್ಟಾರ್ಟ್ ಮಾಡಿದಾಗ ಸತ್ಯವಾಗ್ಲೂ ಇವತ್ತು ಮಾತು ಹೇಳ್ತೀನಿ, ಗೊತ್ತಿಲ್ಲ ಈ ಕತೆ ಸಿನಿಮಾ ಪರದೆ ಮೇಲೆ ನಾನು ಹೇಳಿದ ಮಾತು ಸತ್ಯ ಅಂತ ಅನ್ಸುತ್ತೆ. ಫಸ್ಟ್ ಪ್ರಶ್ನೆ ಕೇಳಿದ್ರು, ಈ ಸಬ್ಜೆಕ್ಟ್ ಹೆಂಗೆ ಧ್ರುವ ಅವರು ಒಪ್ಕೊಂಡ್ರು, ಈ ಪಾತ್ರ ಹೇಗೆ ಧ್ರುವ ಅವರು ಒಪ್ಕೊಂಡ್ರು. ಇಮಿಡಿಯೇಟ್ಲಿ ನಾನು ಧ್ರುವಗೆ ಕಾಲ್ ಮಾಡಿ ಕೇಳಿದೆ, ಈ ತರ ಸೀನ್ಸ್ ಎಲ್ಲ ಇದೆ, ನೀನ್ ಸತ್ಯವಾಗಿ ಒಪ್ಕೊಂಡ್ಯಾ ಈ ತರ ಸೀನ್ಸ್ ಮಾಡೋದಕ್ಕೆ, ಈ ಪಾತ್ರ ಮಾಡೋದಕ್ಕೆ ಅಂತ. ಫಸ್ಟ್ ಟೈಮ್ ಐ ರಿಲಿ ಫೆಲ್ ತುಂಬಾ ಎಕ್ಸ್ಪೆರಿಮೆಂಟಲ್ ರೋಲ್ನ ಧ್ರುವ ಟ್ರೈ ಮಾಡ್ತಿದ್ರು. ಭಾಷೆ ಆಗಿರ್ಬೋದು, ಆಮೇಲೆ ಪಾತ್ರ ಆಗಿರ್ಬೋದು, ಪಾತ್ರದಲ್ಲಿ ಇರುವಂತ ಒಂದು ಧೈರ್ಯ, ಆಮೇಲೆ ಆ ಒಂದು ಗತ್ತು, ಆಮೇಲೆ ಆ ಪಾತ್ರ ಬೇಕಾದಂತ ಒಂದಷ್ಟು ಅಭಿನಯ ಏನಿದೆ ಅಲ್ವಾ ಈ ಸಿನಿಮಾ. ನನ್ನ ಅಂದ್ರೆ ಒಬ್ಬ ಫ್ರೆಂಡ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ, ಇದು ಅವನ 7ನೇ ಚಿತ್ರ. This silent film Criminal is going to be the best film in his career ಅಂತ ಹೇಳಕ್ ಇಷ್ಟಪಡ್ತೀನಿ. ಕತೆ ಕೇಳೋದು ಇದೆ ಅನ್ಸುತ್ತೆ ನನಗೆ, ಅದೇನೋ ಗೊತ್ತಿಲ್ಲ. ಎಲ್ಲ ಪಾತ್ರ ಎಲ್ಲ ಸಿನಿಮಾ ನಾವು ನೋಡಿದ್ದೀವಿ, ಬಟ್ ಈ ಪಾತ್ರ ಇಸ್ ವೆರಿ ಸ್ಪೆಷಲ್. ನನಗೆ ಗೊತ್ತಿಲ್ಲ, ಅವನ ಇಡೀ ಕರಿಯರ್ ಅಲ್ಲಿ ನನಗೆ ಇದು ತುಂಬಾ ಸ್ಪೆಷಲ್ ಅಂತ ಅನ್ಸಿರುವಂತ ಪಾತ್ರ ಶಿವ. ಈ ಸಿನಿಮಾ ಟೈಟಲ್ ಬಗ್ಗೆ ಅದೆಷ್ಟು ಕಿತ್ತಾಡಿದೀವಿ, ತಲೆ ಕೆಡ್ಸ್ಕೊಂಡಿದೀವಿ. ಸೊ ಫೈನಲಿ ವಿ ಕೇಮ್ ಅಪ್ ವಿತ್ ದ ಟೈಟಲ್ ಕಾಲ್ಡ್ ಕ್ರಿಮಿನಲ್ ಅಂತ. ಸಿನಿಮಾ ಕ್ರಿಮಿನಲ್ ಯಾರಾಗ್ತಾರೆ ಅಂತ ಸಿನಿಮಾ ಬಂದಾಗ ಗೊತ್ತಾಗುತ್ತೆ. ಜೊತೆಗೆ ಪಾರ್ವತಿ ಅನ್ನೋ ಪಾತ್ರ ನನಗೆ ತುಂಬಾ ಇಷ್ಟ ಆಗಿರುವಂತ ಪಾತ್ರ. ಶಿವ ಎಷ್ಟು ಒಂದು ಗಾಂಭೀರ್ಯವಾಗಿ ಫಿರೋಷಿಯಸ್ ಆಗಿ ತುಂಬಾ ಲವಬಲ್ ಆಗಿರ್ತಾರೋ, ಪಾರ್ವತಿ ಕೂಡ ಅಷ್ಟೇ ಸಟಲ್, ವೆರಿ ಲವಬಲ್, ಅವಳು ಅಷ್ಟೇ ಫಿರೋಷಿಯಸ್ ಆಗಿರ್ತಾಳೆ. ನನಗೆ ಇರುವಾಗೆ ಇಟ್ ಇಸ್ ಈಕ್ವಲ್ ಸ್ಪೇಸ್ ಅಂತ ಹೇಳ್ಬೋದು ಸಿನಿಮಾದಲ್ಲಿ. ಈಗ ಬರುವಂತ ಸಿನಿಮಾಗಳು ಹೀರೋಯಿನ್ಸ್ಗಳಿಗೆ ಒಂದೆರಡು ಹಾಡು, ಒಂದು 10-12 ಸೀನ್ಸ್ ಸಿಗೋದೇ ಒಂದು ಕಷ್ಟ. ಅಂಥದ್ರಲ್ಲಿ ಫುಲ್ ಫ್ಲೆಡ್ಜ್ ಆಗಿ ಸಿಗುವಂತ ಪಾತ್ರ ಇದು ನನಗೆ ಪಾರ್ವತಿ. ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್ ಸರ್. ತುಂಬಾ ಅದ್ಭುತವಾಗಿ ಸಿನಿಮಾ ಕಥೆಗಳನ್ನ ಬರೆದಿಟ್ಕೊಂಡಿದ್ದಾರೆ, ಹಾಗೆ ಪಾತ್ರಗಳನ್ನ ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ ಅವರು. ಆ್ಯಂಡ್ ವೈಸ್ ಜೊತೆ ಕೆಲಸ ಮಾಡಿರೋದ್ರಿಂದ ಅವರು ಅದನ್ನ ಎಷ್ಟು ಚೆನ್ನಾಗಿ ಪಿಕ್ಚರೈಸ್ ಮಾಡ್ತಾರೆ ಅನ್ನೋದು ಡೌಟೇ ಇಲ್ಲ. ಆ್ಯಂಡ್ ಚಂದನ್ ಕಂಪೋಸಿಷನ್, ಐ ಆಮ್ ಈಗಲಿ ವೇಟಿಂಗ್ ಯಾವ ಥರ ಕಂಪೋಸ್ ಮಾಡ್ತಾರೆ ಅಂತ. ಸೊ ನನ್ನ ಕಡೆಯಿಂದ 100% ಬೆಸ್ಟ್ ವಿಶಸ್ ಇದ್ದೇ ಇರುತ್ತೆ ನಮ್ಮ ತಂಡಕ್ಕೆ. ಸೊ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ಹೊಸ, ಈ 12-13 ವರ್ಷದಲ್ಲಿ ನನ್ನ ಕರಿಯರಲ್ಲಿ ಹೊಸ ಇದು ಈ ತರ ಕಡ್ಲಿಕಾಯಿ ಪರ್ಸಲ್ ಬಂದು ಸಿನಿಮಾ ಮುಹೂರ್ತ ಮಾಡೋದಿಲ್ಲ, ಹೊಸ ಫೀಲ್, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾವು ಸಿನಿಮಾ ರಿಲೀಸ್ ಆದಾಗ ಇಲ್ಲ ಸಿನಿಮಾಕ್ಕೆ ರಿಲೀಸ್ ಆಗ್ತಿಂತ
ಮುಂಚೆ ಜನಗಳ ಜೊತೆ ಇಂಟ್ರಾಕ್ಷನ್ ಇರುತ್ತೆ, ಮೊದಲನೇ ಬಾರಿಗೆ ಮುಹೂರ್ತದಲ್ಲಿ ಈ ತರ ಒಂದು ಇಂಟ್ರಾಕ್ಷನ್ ಇರುತ್ತೆ ಜನರ ಜೊತೆ. ಅದು ತುಂಬಾ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ. ಯಾಕೆ ಅಂದ್ರೆ ವೇದಿಕೆ ಮೇಲೆ ಬಂದಾಗ ಅವರು ನಮಗೆ ರೆಸಿಪ್ರಿಕೇಟ್ ಮಾಡ್ತಾರಲ್ಲ, ಅದು ಕೇಳಿದಾಗ ಒಂದು ಎಕ್ಸ್ಟ್ರಾ ಎನರ್ಜಿ ನಮಗೆ. ಪ್ರತಿಯೊಬ್ಬ ಆರ್ಟಿಸ್ಟ್ ಅದೊಂದು ಎನರ್ಜಿ, ಅದೊಂದು ಕಿಕ್ ಅದು ನಮಗೆ. ಏನೋ ಒಂದು ಸಂತೋಷ, ಕೂಗು ಬಿಸಿಲು ಬಂದಾಗ ಹಬ್ಬ ಸದ್ಯ ಇನ್ನು ಬರ್ತಿದೆ ನಮ್ಮ ಇಂಡಸ್ಟ್ರಿ ಅಂತ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್. ಈ ಒಂದು ಐಡಿಯಾನ ಅಡಾಪ್ಟ್ ಮಾಡಿ ಇಂಪ್ಲಿಮೆಂಟ್ ಮಾಡೋದಕ್ಕೆ, ಅದನ್ನ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ. ಅಂಡ್ ವರುಣ್ ಈಸ್ ಲೈಕ್ ಮೈ ಬ್ರದರ್ ಅಂತ ಹೇಳಲ್ಲ, ವರುಣ್ ಅಣ್ಣನೇ. ಅದು PSC ಇನಿಷಿಯೇಟಿವ್ ಈ ಒಂದು ಈವೆಂಟ್ ಆರ್ಗನೈಸ್ ಮಾಡಿರುವಂಥದ್ದು, ನಮ್ಮ ತಂಡ ತುಂಬಾ ಅದ್ಭುತವಾಗಿ ಪ್ಲಾನ್ ಮಾಡಿರುವಂಥದ್ದು. ಅಂಡ್ ಆಲ್ ದ ಬಾಡಿ ಗಾರ್ಡ್ಸ್, ಥ್ಯಾಂಕ್ ಯು ಸೋ ಮಚ್. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮೀಡಿಯಾ ಮಾಧ್ಯಮದವರಿಗೆ ತುಂಬಾ ತಾಳ್ಮೆಯಿಂದ ಇಲ್ಲಿದ್ದು ಯಾವುದೇ ತರ ಗಲಿಬಿಲಿ ಆದಾಗ್ಲೂ ಸ್ವಲ್ಪ ತಾಳ್ಮೆ ತಗೊಂಡು ಇಲ್ಲಿರೋದಕ್ಕೆ ಮೈ ಸಿನ್ಸಿಯರ್ ಥ್ಯಾಂಕ್ಸ್ ಟು ಆಲ್ ಆಫ್ ಯು. ಇನ್ಯಾವುದಾದ್ರು ಬಿಟ್ಟಿದ್ರೆ ಕ್ಷಮಿಸಿ. ಅಂಡ್ ಅಭಿಮಾನಿಗಳಿಗೆ ಫಾರ್ ಎವರ್ ವಿ ಹ್ಯಾವ್ ಟು ಥ್ಯಾಂಕ್, ಮುಸ್ಲಿಮವರೆಗೂ ಥ್ಯಾಂಕ್ಸ್ ಹೇಳ್ತಾನೆ ಹೇಳ್ಬೇಕಾಗುತ್ತೆ ನಮಗೆ. ಥ್ಯಾಂಕ್ ಯು ಸೋ ಮಚ್. ಗಣೇಶನ ಆಶೀರ್ವಾದ, ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಮ್ಮ ಎಲ್ಲರ ಮೇಲೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್.